ರಾಮ ಒಬ್ಬನೇ ದೇವರ? ನಮ್ಮೂರಲ್ಲಿ ಅನೇಕ ದೇವರುಗಳಿದ್ದಾವೆ. ಚರ್ಚೆಗೆ ಗ್ರಾಸವಾಗಿರುವಂತಹ ಸಚಿವ ಆರ್.ಬಿ. ತಿಮ್ಮಾಪುರ್ ಹೇಳಿಕೆ. ಕಾಳವ್ವ, ಹನುಮಂತ, ದುರ್ಗವ್ವ ದೇವರುಗಳು ದೇವರಲ್ವಾ? ಹಾಗಾದ್ರೆ ಹಳ್ಳಿಯಲ್ಲಿರುವಂತಹ ದೇವರು ಬಿಜೆಪಿಯವರಿಗೆ ಕಾಣ್ತಾ ಇಲ್ವಾ? ರಾಜಕೀಯಕ್ಕೆ ರಾಮ ಮಂದಿರ ಉಪಯೋಗ ಮಾಡ್ತಾ ಇದ್ದಾರೆ, ರಾಮನ ಹೆಸರಲ್ಲಿ ಚುನಾವಣೆಗೆ ಹೊರಟಿದ್ದಾರೆ ಅಂತ ಹೇಳಿ ತಿಮ್ಮಾಪುರ್ ಕಿಡಿಕಾರಿದ್ದಾರೆ. ಅವ್ರು ಹೋಗಲಿಲ್ಲ. ನಾವು ಕಾಳವ್ವ, ಕಂಠವ್ವ, ದುರ್ಗವ್ವ, ದ್ಯಾಮವ್ವ, ಹನುಮಂತಿಯವರು ನಾವು ಊರಾಗ ಹೋಗ್ತಾ ಇಲ್ಲ. ನಾವೆಲ್ಲ ಹಿಂದೂಗಳಲ್ಲಿ ರಾಮ ಮಂದಿರಕ್ಕೆ ಹೋದ್ರೆ ಅಷ್ಟೇ ಹಿಂದೂಗಳ. ಅವ್ರು ಬೇರೆ ಕೆಲಸ ಇಲ್ಲ. ಎಲೆಕ್ಷನ್ಗೆ ರಾಮ ಮಂದಿರ ಕಟ್ಟಿದ್ವಿ, ಓಟ್ ಹಾಕ್ತೀವಿ, ಅಕ್ಷತ ಕೊಡ್ತೀವಿ. ಇಂಥ 100,000 ಗುಡಿಗಳು ಕಟ್ಟಿದ್ವಿ. ಹಳ್ಳಿಗಳಾಗ ಪ್ರತಿ ಸಲ ನಾವು ಟೆಂಪಲ್ಗಳು ಕಟ್ತಾನೆ ಇದ್ವಿ. ಅಲ್ಲಿ ಹೋಗಿ ಭಕ್ತಿ, ನಮ್ಮ ಭಾವ ಭಕ್ತಿ ಎಲ್ಲಿ ತಲೆ ಹೋಗ್ಬೇಕು. ಇನ್ನು ಇವ್ರು ಹೇಳಿದಲ್ಲಿ ಹೋಗ್ಬೇಕಾ? ಬಿ ಜೆ ಪಿ ಅವ್ರು ನಮಗೆ ರಾಮ ಮಂದಿರಕ್ಕೆ ನೀವು ಬರ್ಬೇಕಂತೀವಿ, ಅಲ್ಲಿಗೆ ಹೋಗ್ಬೇಕಾ? ಯಾಕೆ ನಮ್ಮ ಊರಾಗ ಯಾವ ದೇವ್ರುಗಳಿಲ್ಲ. ನಮ್ಮ ಊರೆಲ್ಲ ದೇವ್ರುಗಳು ಹೌದಲ್ಲ. ಇವ್ರಿಗೆ ಯಾವ ದೇವ್ರುಗಳ ಗತಿ ಕಾಣ್ತಾ ಇಲ್ಲ. ನಮ್ಮ ಹಳ್ಳಿಗಾಡಿನಲ್ಲಿ ಅದೀವಲ್ಲ, ನಾವೆಲ್ಲ ದೇವ್ರುಗಳು ಅದಾವಲ್ಲ. ದುರ್ಗವ್ವ ಅದಾವ, ದ್ಯಾಮವ್ವ ಅದಾವ, ಕಾಳವ್ವ ಅದಾವ, ಕಂಠವ್ವ ಅದಾವ, ಹನುಮಂತಿಯವ್ರು ಅದಾವ. ಅವೆಲ್ಲ ದೇವ್ರು ಹೌದಲ್ಲ ಇವರಿಗೆ. ಅದೊಂದೇ ದೇವ್ರ? ಅವ್ರು ಇಲೆಕ್ಷನ್ ಸಂಬಂಧ ಮಾಡ್ಕೊಳಕತ್ತಾರೆ. ಇದನ್ನು ರಾಮನ ಒಯ್ದು ಇಲೆಕ್ಷನ್ಗೆ ರಾಮ ನಿನ್ನ ಹೆಸರು ಹೇಳಿ ನಾವು ಬರ್ತೀವಿ ಅಧಿಕಾರಕ್ಕೆ. ಯಾರಿಗೇನು ಉಪಕಾರ ಮಾಡಲ್ಲ, ಯುವಕರಿಗೆ ಉದ್ಯೋಗ ಕೊಡೋದಿಲ್ಲ, ಬಡವ್ರಿಗೆ ಅನ್ನ ಕೊಡೋದಿಲ್ಲ. ರಾಮ ನಿನ್ನ ಹೆಸರಲ್ಲೇ ನಾವು ಅಧಿಕಾರಕ್ಕೆ ಬಂದುಬಿಡ್ತೀವಿ ಅಂತ ಅಂತಿದ್ದಾರೆ. ಜನ ಮೂರ್ಖರಲ್ಲ. ಇಂಥ ಭೌತಿಕತೆಯನ್ನು ಹೊಂದಿದಂಥ ಜನ ಅದಾರ ನಮ್ಮಲ್ಲಿ, ಬುದ್ಧಿಗೇಡಿಗಳೆಲ್ಲ. ಅವರು ಇಂಥದಕ್ಕೆಲ್ಲ ವಾಚ್ ಮಾಡ್ತಾನೆ ಇರ್ತಾರೆ. ಸರ್, ಮೋದಿ ಅಂದರೆ ದೇಶ, ದೇಶ ಅಂದರೆ ಯಾರು ಅವ್ರು ಹೇಳ್ತಾರಲ್ಲ, ಬಿ ಜೆ ಪಿ ಅವರು, ಅವ್ರು ಹೇಳಲೇಬೇಕಲ್ಲ. ಅದೆಲ್ಲ ಆಂತರಿಕ ಪ್ರಜಾಪ್ರಭುತ್ವನೇ ಇಲ್ಲ. ಹೇಳಿಲ್ಲ ಅಂದ್ರೆ ಮನೆಗೆ ಹೋಗ್ಬೇಕಾಗುತ್ತೆ. ಅವ್ರಿಗೆ ಅವರೇ ದೇವರು, ಅವರೇ ದೇವರು. ಅವ್ರ ಹೆಸರು ಮೇಲೆ ಬರ್ತಾರೆ ಅಂತ ಅವ್ರು ತಲೆ ಇಟ್ಕೊಂಡ್ರೆ ಅವರು ರಾಮ ಮಂದಿರದಾಗ ಕೂತಾರೆ. ಅಲ್ಲಿ ಕಸ ಹೊಡೆಯೋದು ಪ್ರಧಾನಮಂತ್ರಿಗಳು ಮಾಡೋ ಕೆಲಸ ಮಾಡಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.